ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಜುಲೈ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಅಂತಂದ್ರೆ ಮುಂಬರುವ ಈ ಅದೃಷ್ಟವಂತ 6 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಈ ಅದೃಷ್ಟವಂತ 6 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ, ಅದೇ ರೀತಿ ನೀವು ಪಾಲಿಸಬೇಕಾದ ರಹಸ್ಯವಾದ ನಿಯಮಗಳೇನು, ಇವುಗಳ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವೃಶ್ಚಿಕ ರಾಶಿಯವರೇ, ಮುಂಬರುವ ಜುಲೈ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಸಹ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಒಂದು ಮಹಾ ತಿರುವನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಆ ಅದೃಷ್ಟವಂತ 6 ದಿನದ ಜೀವನದಕ್ಕೂ ನೀವು ಬದಲಾವಣೆಯನ್ನು ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ನಿಮ್ಮ ಶತ್ರುಗಳು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮ ಮುಂದೆ ನಿಮ್ಮನ್ನು ಚೆನ್ನಾಗಿ ಹೊಗಳಿ ಮಾತನಾಡಿ ನಿಮ್ಮ ಹಿಂದೆ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂತಹ ದಿನಗಳಾಗಿರುತ್ತೆ ಈ ಅದೃಷ್ಟವಂತ 6 ದಿನಗಳು. ವೃಶ್ಚಿಕ ರಾಶಿಯವರೇ, ಮಂಗಳ ಗ್ರಹದ ಆಧಿಪತ್ಯದಲ್ಲಿ ಹೊಂದಿರತಕ್ಕಂತಹ ವೃಶ್ಚಿಕ ರಾಶಿಯವರು ನೀವು ತುಂಬ ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥವ್ರು. ಹೌದು, ಚಿಕ್ಕ ಮಕ್ಕಳಿಗೆ ಇರುವ ರೀತಿ ತುಂಬ ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ವೃಶ್ಚಿಕ ರಾಶಿಯವರೇ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಪ್ರಾಮಾಣಿಕತೆ. ಹೌದು, ನಿಮ್ಮ ಶತ್ರುಗಳು ನಿಮ್ಮ ಬಳಿ ಸಾಲವನ್ನು ಕೇಳಿ ಬಂದಾಗ ಅವರಿಗೆ ಹಿಂದೆ ಮುಂದೆ ನೋಡದೆ ಸಹಾಯವನ್ನು ಮಾಡಿದ್ದೀರಿ. ಆದರೆ ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಅವರು ಇದೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ, ನಿಮ್ಮನ್ನು ದೂಷಿಸಿದ್ದಾರೆ. ಅವರು ನಿಮ್ಮ ಹತ್ರನೂ ಸಹ ಈಗ ಬರ್ತಾ ಇಲ್ಲ. ನೀವು ಸಹಾಯವನ್ನು ಕೇಳೋದಕ್ಕೆ ಹೋದರೂ ಸಹ ನಿಮಗೆ ಸಹಾಯವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ನೀವು ಒಂಟಿಯಾಗಿದ್ದಾಗ ತುಂಬ ಸಾರಿ ದುಃಖಿತರಾಗಿದ್ದೀರಿ ಈ ಒಂದು ವಿಚಾರದಿಂದ. ಹಾಗಾಗಿ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಬೇರೆಯವರನ್ನು ಅತಿ ಬೇಗ ನಂಬ್ತಕ್ಕಂಥದ್ದು, ಅದೇ ರೀತಿ ನಿಮ್ಮ ಅತಿ ಪ್ರಾಮಾಣಿಕತೆಯೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿರ್ತಕ್ಕಂಥದ್ದು. ನಿಮ್ಮ ಶತ್ರುಗಳು ಸಹಾಯಕ್ಕೆ ಈಗಲೂ ಸಹ ಬಂದ್ರೂ ಸಹ ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಬೇರೆಯವರ ಬಳಿ ಹಣವನ್ನು ಸಹಾಯದ ಮೂಲಕ ತಂದು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 6 ದಿನಗಳಂದು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲೇ ತೆರೀತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಈ ಅದೃಷ್ಟವಂತ 6 ದಿನಗಳಂದು ಪ್ರತಿದಿನ ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಜುಲೈ 15ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆದರೆ ಶುರುವಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ಈಗ ದೂರ ಆಗ್ತಕ್ಕಂಥದ್ದು. ಅದು ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಮತ್ತು ಹಣಕಾಸಿನಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಸಹ ಈ ದಿನದಂದು ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಇದೇ ಜುಲೈ 15ನೇ ತಾರೀಕಿನಂದು ಒಂದು ಕಟು ಸತ್ಯ ಆದರೆ ಬಯಲಾಗ್ತಕ್ಕಂಥದ್ದು. ಅದು ಏನು ಅಂತಂದರೆ ನಿಮ್ಮ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ಅದೇ ರೀತಿ ನಿಮ್ಮ ಬಳಿ ಸಹಾಯವನ್ನು ಪಡೆದು ಆ ಒಂದು ಸಹಾಯಧನವನ್ನು ನಿಮಗೆ ನೀಡದೇ ಇರ್ತಕ್ಕಂಥವ್ರು, ನಿಮ್ಮನ್ನು ಯಾವತ್ತೂ ಸಹ ಅವಮಾನ ಮಾಡ್ತಕ್ಕಂಥವ್ರು, ನಿಮ್ಮನ್ನು ತುಳಿಯಲು ಕಾಯ್ತಾ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ದಿನ ಬಯಲಾಗ್ತಕ್ಕಂಥದ್ದು. ಅದು ಒಂದು ಮೊಬೈಲ್ ಕರೆಯ ಮೂಲಕನೂ ಸಹ ಆಗಿರಬಹುದಾಗಿರುತ್ತೆ ಈ ಅದೃಷ್ಟವಂತ 15ನೇ ತಾರೀಕಿನಂದು, ಜುಲೈ 15. ಅದಾದ ನಂತರ ಜುಲೈ 16ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳೆಲ್ಲ ಸುಧಾರಣೆಯಾಗ್ತಕ್ಕಂಥದ್ದು. ಹೌದು, ಆರ್ಥಿಕ ಸಮಸ್ಯೆಯಿಂದ ನೀವು ಪಾರಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂತಹ ದಿನ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ದಿನದಂದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸಹ ಈ ದಿನ ಆದರೆ ದೂರ ಆಗ್ತಕ್ಕಂಥದ್ದು. ವ್ಯಾಪಾರ ಮಾಡ್ತಿರೋರಿಗೆ ಜುಲೈ 16ನೇ ತಾರೀಕಿನಂದು ಒಂದು ಒಳ್ಳೆಯ ಅದೃಷ್ಟದ ದಿನ ಅಂತಲೇ ಹೇಳ್ಬೋದಾಗಿರುತ್ತೆ. ಹೌದು, ಇದೇ ಒಂದು 16ನೇ ತಾರೀಕಿನಂದು ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಗಳಿಸ್ತೀರಾ.
ಇಷ್ಟು ದಿನ ಇರ್ತಕ್ಕಂಥ ವ್ಯಾಪಾರಕ್ಕೂ ಈ ದಿನ ಇರ್ತಕ್ಕಂಥ ವ್ಯಾಪಾರಕ್ಕೂ ಬದಲಾವಣೆಯನ್ನು ನೀವು ಸಹ ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ನೀವು ಓಡಾಡುವ ಜಾಗದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಆದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಜುಲೈ 17ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳೆಲ್ಲ ಸುಧಾರಣೆಯಾಗಲಿದೆ. ದೈಹಿಕವಾಗಿ ತುಂಬ ಬಲಿಷ್ಠರಾಗ್ತೀರಾ. ಅದೇ ರೀತಿ ನಿಮ್ಮೊಳಗೆ ಇರ್ತಕ್ಕಂತಹ ಮಾನಸಿಕ ಒತ್ತಡನೂ ಸಹ ಅತಿ ಬೇಗನೆ ದೂರ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ. ಯಾವುದೇ ಒಂದು ವಿಚಾರವನ್ನು ಹೆಚ್ಚು ರಾತ್ರಿ ಹಗಲು ಯೋಚನೆ ಮಾಡೋದು ಬೇಡ ಆಗಿರುತ್ತೆ ಈ ಸಮಯದಲ್ಲಿ. ಹಾಗಾಗಿ ಮಾನಸಿಕ ಒತ್ತಡವನ್ನು ಸಹ ನೀವು ಈ ಸಮಯದಲ್ಲಿ ನಿಯಂತ್ರಣ ಮಾಡಬಹುದಾಗಿರುತ್ತೆ. ನಿಮ್ಮ ಕಲ್ಮಶಗಳೆಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಈ ದಿನದಂದು. ಅದೇ ರೀತಿ ಜುಲೈ 15ನೇ ತಾರೀಕು ಬೆಳಗ್ಗೆ ಎದ್ದ ನಂತರ ನಿಮ್ಮ ಮುಖದಲ್ಲಿ, ನಿಮ್ಮ ದೇಹದಲ್ಲಿ ಹೊಸದಾಗಿ ಒಂದು ತೇಜಸ್ಸಾದರೆ ಇರ್ತಕ್ಕಂಥದ್ದು. ನಂತರ ಜುಲೈ 18ನೇ ತಾರೀಕಿನಂದು ನಿಮ್ಮ ಅಧಿಕಾರ ಮತ್ತು ಶಕ್ತಿ ಪ್ರದರ್ಶನ ಮಾಡ್ತಕ್ಕಂತಹ ದಿನ ಆಗಿರುತ್ತೆ. ಹೌದು, ಈ ದಿನದಂದು ನಿಮ್ಮ ಶತ್ರುಗಳ ಮುಂದೆ ನೀವು ತಲೆ ಎತ್ತಿ ನಡೆಯುವ ದಿನ ಆದರೆ ಇರ್ತಕ್ಕಂಥದ್ದು. ನಿಮ್ಮ ಶತ್ರುಗಳೇ ತಲೆಬಾಗಿ ನಿಮ್ಮ ಬಳಿಗೆ ಸಹಾಯವನ್ನು ಕೇಳಿಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಹೌದು, ನಿಮ್ಮ ಸಲಹೆಗಾಗಿ ಬರ್ತಾರೆ, ನಿಮ್ಮ ಸಹಾಯಕ್ಕಾಗಿ ಬರ್ತಾರೆ. ಹಾಗಾಗಿ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನಿಮ್ಮ ಮಾತಿಗೆ ಈ ದಿನ ಗೌರವ ಆದರೆ ಹೆಚ್ಚಾಗ್ತಕ್ಕಂಥ, ಅದು ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮಾತಿಗೆ ಈ ದಿನ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಜುಲೈ 19 ಮತ್ತು 20ನೇ ತಾರೀಕಿನಂದು ನಿಮಗೆ ದೇವರ ಆಶೀರ್ವಾದ ಸಿಗಲಿದೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿ ಯಶಸ್ಸನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ನಕ್ಷತ್ರಗಳಾದ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರಗಳಿಗೆ ಸಿಗ್ತಕ್ಕಂಥ ಫಲಗಳ ಬಗ್ಗೆಯೂ ಸಹ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ಈ ದಿನಗಳಲ್ಲಿ ದೂರ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಅನುರಾಧ ನಕ್ಷತ್ರದವರಿಗೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿ ನೀವು ದುಃಖಿತರಾಗಿದ್ದೀರಿ. ಆದರೆ ಈ ಅದೃಷ್ಟವಂತ 6 ದಿನಗಳಲ್ಲಿ ಅನುರಾಧ ನಕ್ಷತ್ರದವರಿಗೆ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ನಿಮಗೆ ತಕ್ಕ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಶತ್ರುಗಳು ಸಹ ನಿಮ್ಮಿಂದ ದೂರ ಆಗ್ತಾರೆ. ಆದಷ್ಟು ನೀವು ಸಹ ಶತ್ರುಗಳನ್ನು ದೂರ ಇಡೋದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ಅದೇ ರೀತಿ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮಗೆ ನಾಯಕತ್ವದ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮೇಲೆ ಇರ್ತಕ್ಕಂತಹ ಎಲ್ಲ ಅಪವಾದಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಇಷ್ಟೆಲ್ಲ ಫಲಗಳನ್ನು ನೀವು ಪಡ್ಕೋಬೇಕಂತಂದರೆ ರಹಸ್ಯವಾದ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗಿರುತ್ತೆ. ಅದೃಷ್ಟವಂತ 3 ರಹಸ್ಯ ನಿಯಮಗಳನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಆದಷ್ಟು ಶತ್ರುಗಳಿಂದ ದೂರ ಇರೋದು ಉತ್ತಮ ಆಗಿರುತ್ತೆ. ಮೊದಲನೇ ರಹಸ್ಯ, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ನೀವು ಯಾವುದೇ ಒಂದು ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಿದ್ರಾ ಅಥವಾ ಎಲ್ಲೋ ಒಂದು ಕಡೆ ಆಸ್ತಿಯನ್ನು ಖರೀದಿ ಮಾಡ್ತಿದ್ರಾ, ವಾಹನವನ್ನು ಖರೀದಿ ಮಾಡ್ತೀರಾ, ಯಾವುದೋ ಒಂದು ಹೊಸ ಕಡೆ ಹಣದ ಹೂಡಿಕೆಯನ್ನು ಮಾಡ್ತಿದ್ರಾ, ಈ ಒಂದು ವಿಚಾರಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಅದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಎರಡನೇ ಬಹುಮುಖ್ಯವಾದ ರಹಸ್ಯ ಏನು ಅಂತಂದರೆ ನಿಮ್ಮ ಒಳಮನಸ್ಸನ್ನು ನಂಬಿ. ಹೌದು, ನಿಮ್ಮ ಒಳಮನಸ್ಸು ಯಾವುದೇ ಒಂದು ನೀವು ಒಂದು ಶುಭ ಕಾರ್ಯವನ್ನು ಅಥವಾ ಎಲ್ಲೋ ಒಂದು ಕಡೆ ಒಂದು ಹೊಸ ಯೋಜನೆಯನ್ನು ನೀವು ಪ್ರಾರಂಭ ಮಾಡ್ತಿದ್ದೀರಾ ಅಂತಂದರೆ ಅದು ಒಳ್ಳೆಯದಾ ಕೆಟ್ಟದ್ದಾ ಅದನ್ನು ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ. ಹಾಗಾಗಿ ನಿಮ್ಮ ಒಳಮನಸ್ಸನ್ನು ನಂಬಿ, ಅದು ನಿಮ್ಮ ಮಾರ್ಗದರ್ಶನವಾಗಿರುತ್ತೆ. ಅದರ ಮಾತನ್ನು ಕೇಳಿದ್ರೆ ನೀವು ಜೀವನದಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗುವುದು ನಿಶ್ಚಿತ ಆಗಿರುತ್ತೆ. ಮೂರನೇ ಒಂದು ರಹಸ್ಯ ಏನು ಅಂತಂದರೆ ನಿಮ್ಮ ಕೋಪವನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಯಾರ ಜೊತೆ ಮಾತನಾಡ್ತಿದ್ರೆ ಆದಷ್ಟು ನಿಯಂತ್ರಣದಲ್ಲಿದ್ದು ತಾಳ್ಮೆಯಿಂದ ಮಾತನಾಡೋದು ಉತ್ತಮ ಆಗಿರುತ್ತೆ. ಯೋಚನೆ ಮಾಡಿ 100 ಬಾರಿ ಯೋಚನೆ ಮಾಡಿ ಮಾತನಾಡೋದು ಬಹುಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ. ಶತ್ರುಗಳ ಬಗ್ಗೆ ಚಿಂತನೆ ಮಾಡಬೇಡಿ. ಹೌದು, ನಿಮ್ಮ ಗುರಿಯ ಬಗ್ಗೆ ಮಾತ್ರ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ. ಇದು ವೃಶ್ಚಿಕ ರಾಶಿಯರು ಮುಂಬರುವ ಜುಲೈ 15ನೇ ತಾರೀಕಿನಿಂದ 20ನೇ ತಾರೀಕು ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನು ಹಲವಾರು ಮಾಹಿತಿಗಳು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಸೊ ಥ್ಯಾಂಕ್ ಯು ಬಾಯ್.